ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಆಯೋಜಿಸಿರುವ 2 ದಿನಗಳ ವಿಕಾಸ ಪಥದಲ್ಲಿ ಮಹಿಳೆಯರ ಹೆಜ್ಜೆ ಕುರಿತ ಸೌರ ವಿದ್ಯುತ್ ಉಪಕರಣಗಳ ಪ್ರದರ್ಶನ ಮತ್ತು ಮಾಹಿತಿ ಕಾರ್ಯಾಗಾರಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಹನುಮಂತಪ್ಪ ನಿನ್ನೆ ಚಾಲನೆ ನೀಡಿದರು. ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಸೆಲ್ಕೋ ಸಂಸ್ಥೆಯ ಸಹಯೋಗದಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿದ್ದು, ಉದ್ಯಮದಲ್ಲಿ ಸೌರ ಉಪಕರಣ ಬಳಕೆ ಕುರಿತು ಮಹಿಳೆಯರಿಗೆ ಮಾಹಿತಿ ನೀಡಲಾಯಿತು. ಕುಲಪತಿ ಹನುಮಂತಪ್ಪ ಅಪಾರ ಪ್ರಮಾಣದಲ್ಲಿ ಲಭ್ಯವಿರುವ ಸೌರಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿ ಉತ್ಪಾದಿಸುವುದರಿಂದ ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಎಂದರು. ಇನ್ನೊಂದಂದ್ರೆ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಬೇಕಾದ್ರೆ ಕೂಡ ನಾವು ಅದನ್ನ ಸೋಲಾರ್ ಮುಖಾಂತರ ಆಪರೇಟ್ ಮಾಡ್ತಕ್ಕಂಥ ಈ ಸ್ಪ್ರೇಯರ್ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಿಂದ ಬಿಡುಗಡೆ ಮಾಡಿದ್ದಾರೆ, ಅದು ಕಂಡಿಡಿದ್ದಾರೆ. ಅದನ್ನ ನೀವು ಉಪಯೋಗ ಮಾಡಿದ್ರೆ ಬಹಳಷ್ಟು ಉಪಯೋಗ ಆಗುತ್ತದೆ. ದೂರದರ್ಶನದೊಂದಿಗೆ ಸೆಲ್ಕೋ ಸಂಸ್ಥೆಯ ವ್ಯವಸ್ಥಾಪಕ ಫಣೀಂದ್ರ ಸಿಂಗ್ ಮಹಿಳೆಯರ ಸಬಲೀಕರಣ ಮತ್ತು ಸೌರಶಕ್ತಿ ಆಧಾರಿತ ಸ್ವಯಂ ಉದ್ಯೋಗ ಕುರಿತು ಮಾಹಿತಿ ಒದಗಿಸುವ ಉದ್ದೇಶದಿಂದ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಆ ಉದ್ದೇಶ ಇಟ್ಕೊಂಡು ನಾವೇನು ಮಾಡಿದ್ವಿ, ಅವರು ಹುಟ್ಟೂರು ಜಿಲ್ಲೆಯಲ್ಲೇ ಅವ್ರು ಏನಾದ್ರು ಒಂದು ಕುಲಕಸಬನ್ನು ಮಾಡ್ಕೊಂಡು ಅವರು ಜೀವನವನ್ನು ಸಾಗಲಿ, ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಕುಂಠಿತ ಆಗದಂಗೆ ಇರಲಿ ಅಂತ ಹೇಳಿ ನಾವೇನು ಮಾಡ್ತಾ ಇದ್ದೀವಿ, ಈ ಥರ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಸರ್ಕಾರದ ಜೊತೆಗೆ. ಸ್ವಸಹಾಯ ಗುಂಪಿನ ಸುಜಾತ ರಾಸಾಯನಿಕ ಮುಕ್ತವಾದ ಪೂಜಾ ಸಾಮಗ್ರಿಗಳನ್ನು ತಯಾರಿಸುತ್ತಿದ್ದು, ತಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದು ತಿಳಿಸಿದರು. ತಯಾರು ಮಾಡಿದ್ದು ಯಾರು ತಗೊಳ್ತಾರೆ ಅನ್ನೋದೊಂದು ಗೊಂದಲ ಇದೆ. ಅದು ದೂರ ಆಗ್ಬೇಕಂದ್ರೆ ನಮ್ದು ಪ್ರಾಡಕ್ಟ್ ಹೆಚ್ಚು ಸೇಲ್ ಆಗ್ಬೇಕಂದ್ರೆ ಎಲ್ಲ ಸಂಸ್ಥೆದವರು ಇರ್ಬೋದು, ಗವರ್ಮೆಂಟ್ ಸರ್ಕಾರದಿಂದ ನಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಆಗ್ಬೇಕಂತ ಕೇಳಿ